ಪಕ್ಷದಲ್ಲಿ ಅಧಿಕಾರವನ್ನು ಬಯಸುವಂಥದ್ದು ಪ್ರತಿಯೊಬ್ಬ ಕಾರ್ಯಕರ್ತನಿಗೆ ಅವನ ಹಕ್ಕು ಸರ್. ಅದು ಬ್ಲಾಕ್ ಅಧ್ಯಕ್ಷ ಆಗಿರ್ಬೋದು, ಕಾರ್ಯಕರ್ತ ಆಗಿರ್ಬೋದು, ಶಾಸಕನಾಗಿರ್ಬೋದು, ಯಾರೇ ಆಗಿರ್ಬೋದು, ಹಕ್ಕಲ್ಲ ಅವನು ಕೇಳ್ತಾನೆ. ಅದನ್ನು ಯಾವಾಗ ಕೊಡಬೇಕು, ಯಾವಾಗ ಬಿಡಬೇಕು ಅನ್ನೋದನ್ನು ಹೈಕಮಾಂಡ್ ತೀರ್ಮಾನವನ್ನು ಮಾಡಿರುತ್ತೆ. ಈಗಾಗಲೇ ಭಾಳಷ್ಟು ಜನಕ್ಕೆ ನಾವು ರಾಜ್ಯ ಮಟ್ಟದಲ್ಲಿ ಅಧಿಕಾರವನ್ನು ಕೊಟ್ಟಿದ್ದೀವಿ. ಇನ್ನು ನಮಗೆ ಡೈರೆಕ್ಟ್ರುಗಳನ್ನು ಮತ್ತು ನೇಮಕಾತಿಗಳ ಬಗ್ಗೆ ಒಂದು ಬಹುಶಃ ಕೊನೆಯ ಹಂತದಲ್ಲಿ ಇದೆ ಸರ್. ಅದನ್ನು ಬಹುಶಃ ಈ ತಿಂಗಳಲ್ಲಿ ಅಥವಾ ಈ ತಿಂಗಳಲ್ಲಿ ಅದನ್ನು ಬಿಡುಗಡೆ ಮಾಡಬೇಕು ಅಂತ ಇದ್ದರೂ ಅದನ್ನು ಬಿಡುಗಡೆಯನ್ನು ಮಾಡ್ತಾರೆ ಸರ್. ಈಗ ಜಿಲ್ಲಾ ಅಧ್ಯಕ್ಷಗಳಲ್ಲಿ ಬಹುಶಃ 50% ಜನಕ್ಕೆ ರಾಜ್ಯದಲ್ಲಿರುವಂಥ ಎಲ್ಲ ನಿಗಮಗಳಿಗೆ ನಾವು ಇವತ್ತು ಅಧಿಕಾರವನ್ನು ಕೊಟ್ಟಿದ್ದೀವಿ ಸರ್ ಅವರಿಗೆ. ಈಗ ಬ್ಲಾಕ್ ಅಧ್ಯಕ್ಷಗಳಿಗೆ ಇನ್ನೊಂದು ಕೊಡೋದಿದೆ, ಅದನ್ನು ಖಂಡಿತವಾಗಿ ಅದನ್ನು ಮಾಡೇ ಮಾಡ್ತೀವಿ ಸರ್. ಅವ್ರು ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಸರ್ ಅದರಲ್ಲಿ. ಅದೇ ರೀತಿ ತಾವು ಹೇಳಿದಾಗೆ ಈಗ ಶಿವಕುಮಾರ್ ಅವರಾಗ್ಬೋದು, ಪರಮೇಶ್ವರರಾಗಿರ್ಬೋದು, ಇವರೆಲ್ಲ ನಮ್ಮ ಒಂದು ರಾಷ್ಟ್ರ ಮಟ್ಟದ ನಾಯಕರುಗಳು. ಇವರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷಗಳಾದಂಥವರು, 4-5 ಸಲ ಅವರು ಶಾಸಕರಾದಂಥವರು. ಅವರಲ್ಲಿ ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಸರ್. ಹಾಗಾಗಿ ನಾನು ಹೇಳೋದಿಷ್ಟೇ, ಯಾವುದೇ ರೀತಿಯ ಒಂದು ನಿದರ್ಶನವನ್ನು ನಮ್ಮ ಹೈಕಮಾಂಡ್ ಇದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಅದಕ್ಕೆ ನಾವೆಲ್ಲರೂ ಅದಕ್ಕೆ ಬದ್ಧರಾಗಿರ್ತೀವಿ. ಸರ್ ಗೊಂದಲ ಅಲ್ಲ, ಅದು ಒಂದು ಅವರವರಿಗೆ ಅಭಿಮಾನ. ಅದು ಯಾರೇ ಆಗಲಿ, ಈಗ ನಾನು ಯಾರೋ ಒಬ್ಬ ನಾಯಕನ ಹಿಂದಿರ್ತೇನೆ, ನನ್ನಿಂದ ಯಾರನ್ನು ಕೆಲವರು ಇರ್ತಾರೆ, ಅವ್ರುಗಳು ಕೇಳ್ತಾ ಇರೋದು ಸಹಜ. ಅದನ್ನು ಅವ್ರು ಕೇಳ್ತಾ ಇರೋದು ಸಹಜ ಸರ್. ಅದರಲ್ಲಿ ಏನು ಗೊಂದಲ ಏನಿಲ್ಲ ಸರ್. ಬಟ್ ಗೊಂದಲಕ್ಕೆ ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಆಗುತ್ತೆ. ಇನ್ನು ಒಂದು ಮಾತು ಹೇಳ್ತಾ ಇದ್ದೀನಿ ಸರ್. ಇನ್ನೊಂದು ಏನಂತ ಹೇಳಿದ್ರೆ, ಈಗ ಇವತ್ತು ಭಾರತೀಯ ಜನತಾ ಪಕ್ಷದವ್ರು ಇಷ್ಟೆಲ್ಲ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇವರು ಸರ್ಕಾರ ಇರಬೇಕಾದ್ರೆ 5 ಜನ, ಈಗ ಈ 5 ಜನ ಮುಖ್ಯಮಂತ್ರಿಗಳು 5 ವರ್ಷದಲ್ಲಿ 3 ಜನ ಮುಖ್ಯಮಂತ್ರಿಗಳು ಬದಲಾವಣೆ ಆಗಲಿಲ್ವಾ? ಅದನ್ನ ಯಾಕೆ ಅವ್ರು ಮಾತಾಡೋದಿಲ್ಲ? ಬರೀ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಬದಲಾವಣೆ ಆಗುತ್ತೆ, ಈ ನಿಷ್ಕ್ರಿಯ ಆಗಿದೆ ಅಂತೇಳಿ ಇವರೆಲ್ಲ ಇವತ್ತು ಈಗ ಹಲವಾರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರಲ್ಲ. ಇವರು 5 ವರ್ಷದಲ್ಲಿ 3 ಮುಖ್ಯಮಂತ್ರಿಗಳು ಆದಾಗ ಏನಾಗಿತ್ತಂತೆ? ಆವಾಗ ರಾಜ್ಯ ಸುಗಮವಾಗಿ ನಡೀತಾ ಇತ್ತಾ? ಇವ್ರು ಮಾತ್ರ ಇರಿದಾಗ ಸರಿಯಾಗಿರುತ್ತೆ. ಅದರಲ್ಲಿ ಏನಾದರೂ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರೆ ವ್ಯವಸ್ಥಿತವಾಗಿ ಕುಂಠಿತವಾಗಿದೆ, ಏನು ಪ್ರಗತಿ ಇಲ್ಲ ಅಂತೇಳಿ ಯಾವ ಆಧಾರದ ಮೇಲೆ ಇವ್ರು ಹೇಳ್ತಾ ಇರೋದು ಸರ್? ಇವರೆಲ್ಲ ಪಕ್ಷದಲ್ಲಿ ಅಧಿಕಾರವನ್ನು ಬಯಸುವಂಥದ್ದು ಪ್ರತಿಯೊಬ್ಬ ಕಾರ್ಯಕರ್ತನಿಗೆ ಅವನ ಹಕ್ಕು ಸರ್. ಅದು ಬ್ಲಾಕ್ ಅಧ್ಯಕ್ಷ ಆಗಿರ್ಬೋದು, ಕಾರ್ಯಕರ್ತ ಆಗಿರ್ಬೋದು, ಶಾಸಕನಾಗಿರ್ಬೋದು, ಯಾರೇ ಆಗಿರ್ಬೋದು, ಹಕ್ಕಲ್ಲ ಅವನು ಕೇಳ್ತಾನೆ. ಅದನ್ನು ಯಾವಾಗ ಕೊಡಬೇಕು, ಯಾವಾಗ ಬಿಡಬೇಕು ಅನ್ನೋದನ್ನು ಹೈಕಮಾಂಡ್ ತೀರ್ಮಾನವನ್ನು ಮಾಡಿರುತ್ತೆ. ಈಗಾಗಲೇ ಭಾಳಷ್ಟು ಜನಕ್ಕೆ ನಾವು ರಾಜ್ಯ ಮಟ್ಟದಲ್ಲಿ ಅಧಿಕಾರವನ್ನು ಕೊಟ್ಟಿದ್ದೀವಿ. ಇನ್ನು ನಮಗೆ ಡೈರೆಕ್ಟ್ರುಗಳನ್ನು ಮತ್ತು ನೇಮಕಾತಿಗಳ ಬಗ್ಗೆ ಒಂದು ಬಹುಶಃ ಕೊನೆಯ ಹಂತದಲ್ಲಿ ಇದೆ ಸರ್. ಅದನ್ನು ಬಹುಶಃ ಈ ತಿಂಗಳಲ್ಲಿ ಅಥವಾ ಈ ತಿಂಗಳಲ್ಲಿ ಅದನ್ನು ಬಿಡುಗಡೆ ಮಾಡಬೇಕು ಅಂತ ಇದ್ದರೂ ಅದನ್ನು ಬಿಡುಗಡೆಯನ್ನು ಮಾಡ್ತಾರೆ ಸರ್. ಈಗ ಜಿಲ್ಲಾ ಅಧ್ಯಕ್ಷಗಳಲ್ಲಿ ಬಹುಶಃ 50% ಜನಕ್ಕೆ ರಾಜ್ಯದಲ್ಲಿರುವಂಥ ಎಲ್ಲ ನಿಗಮಗಳಿಗೆ ನಾವು ಇವತ್ತು ಅಧಿಕಾರವನ್ನು ಕೊಟ್ಟಿದ್ದೀವಿ ಸರ್ ಅವರಿಗೆ. ಈಗ ಬ್ಲಾಕ್ ಅಧ್ಯಕ್ಷಗಳಿಗೆ ಇನ್ನೊಂದು ಕೊಡೋದಿದೆ, ಅದನ್ನು ಖಂಡಿತವಾಗಿ ಅದನ್ನು ಮಾಡೇ ಮಾಡ್ತೀವಿ ಸರ್. ಅವ್ರು ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಸರ್ ಅದರಲ್ಲಿ. ಅದೇ ರೀತಿ ತಾವು ಹೇಳಿದಾಗೆ ಈಗ ಶಿವಕುಮಾರ್ ಅವರಾಗ್ಬೋದು, ಪರಮೇಶ್ವರರಾಗಿರ್ಬೋದು, ಇವರೆಲ್ಲ ನಮ್ಮ ಒಂದು ರಾಷ್ಟ್ರ ಮಟ್ಟದ ನಾಯಕರುಗಳು. ಇವರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷಗಳಾದಂಥವರು, 4-5 ಸಲ ಅವರು ಶಾಸಕರಾದಂಥವರು. ಅವರಲ್ಲಿ ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಸರ್. ಹಾಗಾಗಿ ನಾನು ಹೇಳೋದಿಷ್ಟೇ, ಯಾವುದೇ ರೀತಿಯ ಒಂದು ನಿದರ್ಶನವನ್ನು ನಮ್ಮ ಹೈಕಮಾಂಡ್ ಇದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಅದಕ್ಕೆ ನಾವೆಲ್ಲರೂ ಅದಕ್ಕೆ ಬದ್ಧರಾಗಿರ್ತೀವಿ ಸರ್. ಸರ್ ಗೊಂದಲ ಅಲ್ಲ, ಅದು ಒಂದು ಅವರವರಿಗೆ ಅಭಿಮಾನ. ಅದು ಯಾರೇ ಆಗಲಿ, ಈಗ ನಾನು ಯಾರೋ ಒಬ್ಬ ನಾಯಕನ ಹಿಂದಿರ್ತೇನೆ, ನನ್ನಿಂದ ಯಾರನ್ನು ಕೆಲವರು ಇರ್ತಾರೆ, ಅವ್ರುಗಳು ಕೇಳ್ತಾ ಇರೋದು ಸಹಜ. ಅದನ್ನು ಅವ್ರು ಕೇಳ್ತಾ ಇರೋದು ಸಹಜ ಸರ್. ಅದರಲ್ಲಿ ಏನು ಗೊಂದಲ ಏನಿಲ್ಲ ಸರ್. ಬಟ್ ಗೊಂದಲಕ್ಕೆ ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಆಗುತ್ತೆ. ಇನ್ನು ಒಂದು ಮಾತು ಹೇಳ್ತಾ ಇದ್ದೀನಿ ಸರ್. ಇನ್ನೊಂದು ಏನಂತ ಹೇಳಿದ್ರೆ, ಈಗ ಇವತ್ತು ಭಾರತೀಯ ಜನತಾ ಪಕ್ಷದವ್ರು ಇಷ್ಟೆಲ್ಲ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇವರು ಸರ್ಕಾರ ಇರಬೇಕಾದ್ರೆ 5 ಜನ, ಈಗ ಈ 5 ಜನ ಮುಖ್ಯಮಂತ್ರಿಗಳು 5 ವರ್ಷದಲ್ಲಿ 3 ಜನ ಮುಖ್ಯಮಂತ್ರಿಗಳು ಬದಲಾವಣೆ ಆಗಲಿಲ್ವಾ? ಅದನ್ನ ಯಾಕೆ ಅವ್ರು ಮಾತಾಡೋದಿಲ್ಲ? ಬರೀ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಬದಲಾವಣೆ ಆಗುತ್ತೆ, ಈ ನಿಷ್ಕ್ರಿಯ ಆಗಿದೆ ಅಂತೇಳಿ ಇವರೆಲ್ಲ ಇವತ್ತು ಈಗ ಹಲವಾರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರಲ್ಲ. ಇವರು 5 ವರ್ಷದಲ್ಲಿ 3 ಮುಖ್ಯಮಂತ್ರಿಗಳು ಆದಾಗ ಏನಾಗಿತ್ತಂತೆ? ಆವಾಗ ರಾಜ್ಯ ಸುಗಮವಾಗಿ ನಡೀತಾ ಇತ್ತಾ? ಇವ್ರು ಮಾತ್ರ ಇರಿದಾಗ ಸರಿಯಾಗಿರುತ್ತೆ. ಅದರಲ್ಲಿ ಏನಾದರೂ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರೆ ವ್ಯವಸ್ಥಿತವಾಗಿ ಕುಂಠಿತವಾಗಿದೆ, ಏನು ಪ್ರಗತಿ ಇಲ್ಲ ಅಂತೇಳಿ ಯಾವ ಆಧಾರದ ಮೇಲೆ ಇವ್ರು ಹೇಳ್ತಾ ಇರೋದು ಸರ್? ಇವರೆಲ್ಲ